ಸದ್ಯ ನನ್ನ ಹೆಂಡ್ತಿ ನಮ್ಮ ಅತ್ತೆ ಬರಲಿಲ್ವಲ್ಲ. ನಾನು ಎಲ್ಲಿ ಬರ್ತಾರೋ ನನ್ನ ಜೊತೆಗೆ ಅಂತ ತಿಳ್ಕೊಂಡಿದ್ದೆ. ಏನಾದರೂ ನಾನು ಮಾಡೋ ಕೆಲಸ ಗೊತ್ತಾದರೆ ಅಷ್ಟೇ ನನ್ನ ಕತೆ ಗೋವಿಂದ. ಮನೆ ಬಿಟ್ಟು ಓಡಿಸ್ಬಿಡ್ತಾರೆ. ಅಯ್ಯೋ, ಈಗಲೇ ಟೈಮ್ ಆಯಿತು, ಅಲ್ಲಿ 11:15 ಆಯಿತು. ಅಲ್ಲಿ ನನ್ನ ಹೆಂಡ್ತಿನೂ ನಮ್ಮ ಅತ್ತೆನೂ ಸಮಾಧಾನ ಮಾಡಿ ಬರೋ ಅಷ್ಟರಲ್ಲಿ ಅಯ್ಯಪ್ಪ ಎಷ್ಟೊತ್ತಾಯಿತು. ಓನರ್ ಏನಂತಾನೋ ಏನು ಕತ್ತಿಯೋ, ದಿನಾ ಲೇಟಾಗಿ ಬತ್ತೀಯಾ ಅಂತ ಬೈತಾನೆ. ಬೇಗ ಬೇಗ ಹೋಗ್ಬೇಕಪ್ಪ, ಬೇಗ ಬೇಗ ಹೋಗೋಣ. ನೋಡಿ ರಮ್ಯಾ, ಅಲ್ಲೆಲ್ಲ ಗೌರ್ಮೆಂಟ್ ಕೆಲಸ, ಹೈಸ್ಕೂಲ್ ಟೀಚರು ಅಂತ ಹೇಳಿ ಟೌನ್ನಾಗೆ ಇಲ್ಲೆಲ್ಲ ಈ ಕಡೆಗೆ ಹೋಗ್ತಾ ಇದ್ದಾನೆ. ಯಾವುದೋ ಹಳ್ಳಿ ದೂರ ತುಮಕೂರು ಹತ್ರ ಅಂತಂದ. ನಿನ್ ಗಂಡ ನೋಡಿದ್ರೆ ಇಲ್ಲಿ ಯಾವುದೋ ಇಲ್ಲೆಲ್ಲೋ ಕೆಲ್ಸಕ್ಕೆ ಹೋಗಂಗೆ ಕಾಣ್ತಾನೆ. ನನಗೂ ಯಾಕನ ಆ ಅಜ್ಜಿ ನಂದಿನಿ ಹೇಳಿದ್ದು ಸರಿ ಅನ್ನಿಸ್ತೈತೆ ಕಣಿ. ನಮ್ ತಗೆ ಸುಳ್ಳು ಹೇಳವನೇ ನಿನ್ ಗಂಡ. ಅದಕ್ಕೆ ಅನ್ಸುತ್ತೆ ಇಷ್ಟ ದಿನ ಸ್ಕೂಲಿಗೆ ಕರ್ಕೊಂಡು ಹೋಗು ಅಂದ್ರೆ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಈಗ ಗೊತ್ತಾಗುತ್ತೆ ನೋಡಿ ಅವ್ನ ಬಂಡವಾಳ ಏನು ಅಂತಾನೆ. ಓ ಕಣಮ್ಮ, ನನಗೂ ಹಂಗೆ ಅನ್ನಿಸ್ತೈತೆ. ನನ್ ಗಂಡ ಮೋಸ ಮಾಡ್ಬಿಟ್ಟ ಇಷ್ಟ ದಿನ ಸುಳ್ಳು ಹೇಳ್ಕೊಂಡು. ಅದಕ್ಕೆ ಮತ್ತೀಗ 10,000 5,000 ಕೊಡ್ತಿದ್ದು ನಮಗೆ. ಸುಮ್ನೆ 50,000 60,000 ಎಲ್ಲ ಬ್ಯಾಂಕಲ್ಲಿ ಡೆಪಾಸಿಟ್ ಇಕ್ಕಿದೀನಿ. ನಮ್ ಜೀವನಕ್ಕಾಗುತ್ತೆ ಹಂಗೆ ಹಿಂಗೆ ಅಂತ ನಂಬಿಸ್ಬಿಟ್ಟ ನನ್ನ. ಬಾ, ಅದೇನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇವತ್ತು ತಿಳ್ಕೊಂಬ್ಲೇಬೇಕು ನಾವು. ಹಬ್ಬಾ, ಹೆಂಗೋ ಸದ್ಯ ಬಂದಲ್ಲ ಗ್ಯಾರೇಜಿನ ಹತ್ರ. ಎಷ್ಟು ಹೊತ್ತಾಯಿತು, 12 ಗಂಟೆ ಆಯಿತು ಏನೋ. ಹೆಂಗ ಆಡ್ತಾನೋ ಅವನು ಓನರು, ಯಾಕೆ ಇಷ್ಟೊತ್ತು ಅಂತಾನೆ. ಇವತ್ತು ಬೇರೆ ಹುಡುಗರು ಬೇರೆ ಯಾರು ರಜಾ ಬೇರೆ ಆಗ್ತಾರೆ ಅಂತ ಹೇಳ್ತಿದ್ರು. ಬೇಗ ಹೋಗೋಣ ಒಳಕ್ಕೆ. ಇದೇನಮ್ಮ ಕಾರ್ ಗ್ಯಾರೇಜ್ ಆಗೈತಿ ಇದು? ಅಂದ್ರೆ ಗ್ಯಾರೇಜ್ನ ಕೆಲಸ ಮಾಡ್ತಾನ ನನ್ ಗಂಡ? ಏನು ಗ್ಯಾರೇಜಾ ಅಂದ್ರೆ ಕಾರು ಪಾರು ಎಲ್ಲ ಸರ್ ಮಾಡ್ತಾರಲ್ಲ ಅದಾ? ಹ್ಞೂ ಕಣಮ್ಮ, ಗ್ಯಾರೇಜ್ ಅಂದ್ರೆ ಕೇಳಿಲ್ವೇ ನೀನು? ಗ್ಯಾರೇಜ್ ಅಂದ್ರೆ ಬರೀ ಬೈಕು ಸೈಕಲ್ದೇ ಅಲ್ಲ, ಕಾರಿಂದು ಸರ್ವಿಸ್ ಮಾಡೋದು. ಸರ್ವಿಸ್ ಸೆಂಟರ್ಗೂ ಕಾರ್ ಸರ್ವಿಸ್ ಸೆಂಟರ್ ಅಂತಾರೆ, ಇಲ್ಲಾಂದ್ರೆ ಗ್ಯಾರೇಜ್ ಅಂತಾರೆ. ನೋಡಲ್ಲಿ ಬೋರ್ಡ್ ಹಾಕ್ಯವ್ರೆ, ಇಂಡಿಯನ್ ಗ್ಯಾರೇಜ್ ಸರ್ವಿಸ್ ಅಂತ. ಬಾ. ಅಯ್ಯಯ್ಯೋ, ಎಂತ ಮೋಸ ಹೋಗ್ಬಿಟ್ವಲ್ಲಮ್ಮ ನಾವು. ಗೌರ್ಮೆಂಟ್ ಕೆಲಸ ಅಂತ ಹೇಳಿ ನಂಬಿ ಇವನು ಮದ್ವೆ ಆಗಿ ಹಳ್ಳಕ್ ಬಿದ್ದಂಗಾಯ್ತು. ಹ್ಞೂ ಕಣೆ, ಅಜ್ಜಯ್ಯಮ್ಮ ಗೌರ್ಮೆಂಟ್ ಕೆಲಸನು ಅಂತ ಕರ್ಕೊಂಬಂದ್ಲು. ನಮ್ಮಮ್ಮ ಒಪ್ಪಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಸುಳ್ಳು ಹೇಳ್ದ. ನಾವಿರ್ಬೋದೇನೋ ಅಂತ ಹೇಳಿ ನಂಬಿ ಮದ್ವೆ ಮಾಡ್ಕೊಟ್ವಲ್ಲೇ ನಿನ್ನ. ಈಗ ನೋಡಿರೆ ಇವನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾನ ಗ್ಯಾರೇಜ್ನಾಗೆ. ಅಯ್ಯಯ್ಯೋ, ಏನ್ ಕರ್ಮನೆ ನಿಂದು. ನಡಿ ನೋಡೋಣ ಅಲ್ಲಿ ಒಳಗೆ ಏನ್ ಮಾಡ್ತಾನೆ ಅಂತಾನ. ಸಾರ್ ನಮಸ್ಕಾರ ಸರ್. ಏನಪ್ಪ ಸುನಿಲ, ಇಷ್ಟು ತಡವಾಗಿ ಬರ್ತಾ ಇದೆಯಲ್ಲೋ? ಅಲ್ಲಿ 12 ಗಂಟೆ ಆಯ್ತಲ್ಲೋ? ಅಲ್ಲ, 10:30 11 ಗಂಟೆ ಅಷ್ಟೊತ್ತಿಗೆ ಡ್ಯೂಟಿಗೆ ಬಂದ್ಬಿಡ್ಬೇಕು ಅಂತ ಹೇಳಿದ್ದೀನಿ. ದಿನಾನ ಹಿಂಗೆ ತಡವಾಗಿ ಬಂದರೆ ನಿನ್ನ ನಾವು ಕೆಲ್ಸಕ್ಕೆ ಇಕ್ಕಮ್ಮಲ್ಲಪ್ಪ. ನೋಡು, ನಾಳೆಯಿಂದನ ಕರೆಕ್ಟ್ ಟೈಮಿಗೆ ಬರಬೇಕು, ಇಲ್ದಿದ್ರೆ ಕೆಲಸದಿಂದ ತೆಗ್ದಾಕ್ತೀವಿ ನೋಡು. ಇವತ್ತು ಬೇರೆ ಇಬ್ರು ಬಂದಿಲ್ಲ, ಅವನೊಬ್ಬನೇ ನೋಡು. ಅವ್ನು ಎಷ್ಟು ಬೇಗ ಬಂದು ಕೆಲಸ ಮಾಡ್ತಾ ಇದ್ದಾನೆ. ನೀನು ನೋಡಿರಿ ಅವಾಗ ರಜಾ ಆಗ್ತಲೇ ಇರ್ತೀಯ, ಮದುವೆ ಸೋಬ್ನ ಟ್ರಿಪ್ಪು ಅದು ಇದು ಅಂತಾನ. ಈಗ ನೋಡಿರಿ ತಡವಾಗಿ ಬತ್ತೀಯ. 12 ಗಂಟೆ ಬಂದಿದ್ಯಾ, 11 ಗಂಟೆ ಒಳಗೆ ಬರ್ಬೇಕಂತ ಹೇಳಿದ್ರು. ಗೊತ್ತಾಗಲ್ವಾ ನಿನಗೆ ಬೇಗ ಬರಬೇಕು ಅಂತನಾ? ಅಯ್ಯೋ ಸಾರಿ ಸರ್, ಇನ್ನೊಂದ್ಸಲ ಲೇಟಾಗಿ ಬರಲ್ಲ. ಇನ್ಮೇಲೆ ಕರೆಕ್ಟ್ ಟೈಮಿಗೆ ಬಂದುಬಿಡ್ತೀನಿ. ಇವತ್ತು ಅದು ಮನೇಲಿ ಸ್ವಲ್ಪ ಏನೋ ತೊಂದರೆ ಆಗಿತ್ತು, ಅದಕ್ಕೋಸ್ಕರ ಲೇಟ್ ಆಯಿತು ಸರ್. ಸರಿ, ಈ ಕಾರ್ ಇದೆಯಲ್ಲ, ಆ ಕಾರೆಲ್ಲ ನಾವು ವಾಶ್ ಮಾಡಬೇಕು. ಬೇಗ ಹೋಗಿ ಕೆಲಸ ಶುರು ಮಾಡ್ಕೊ. ಬಂದಿರೋದೇ ಲೇಟ್ ಅಂತೆ, ಅದ್ರಾಗ ಬೇರೆ ನಿಂತ್ಕೊಂಡು ಮಾತಾಡೋದು ಬೇರೆ. ಹೋಗು ಸರ್. ಅದು ಸಂಬಳ ವಾರದಲ್ಲಿ 3 ದಿನ ಕೆಲ್ಸಕ್ಕೆ ಬಂದ್ರೆ 3 ದಿನ ಕೆಲ್ಸಕ್ಕೆ ಬರಲ್ಲ. ಅದು ಎಲ್ಲಿ ಹೋಗ್ತೀಯೋ ಏನೋ, ನಿನಗೆ ಸಂಬಳ ಬೇರೆ ಜಾಸ್ತಿ ಕೊಡ್ಬೇಕಂತೆ. ಕೊಡೋ 15,000ನೇ ಜಾಸ್ತಿ ಆಗೋಯ್ತು. ಸುಮ್ಮನೆ ಹೋಗು, ಇಲ್ಲಾಂದ್ರೆ ಕೆಲಸದಿಂದ ತೆಗ್ದಾಕ್ತೀನಿ ನೋಡು. ಬೇಜಾನ್ ಜನ ಕೆಲ್ಸಗಾರರು ಕಾಯ್ತಾ ಇದ್ದಾರೆ. ಆದ್ರೆ ಏನೋ ಪಾಪ, ತುಂಬಾ ವರ್ಷದಿಂದ ನಾ ಕೆಲಸ ಮಾಡ್ತಾ ಇದ್ದೇನೆ ಅಂತ ಇಟ್ಕೊಂಡಂಗೆಲ್ಲ ನಿಂದು ಯಾಕೋ ಜಾಸ್ತಿ ಅತಿ ಆಯ್ತು. ಇನ್ನೊಂದ್ಸಲ ಹಿಂಗೆಲ್ಲ ತಪ್ಪು ಮಾಡಿದ್ರೆ ತೆಗ್ದಾಕ್ಬಿಡ್ತೀನಿ, ಹುಷಾರ್. ಅಯ್ಯೋ ಸರ್, ಸಾಕು ಸರ್, ಇದೇ ಸಂಬಳ ಜಾಸ್ತಿ ಆಗೋಯ್ತು. ಸಾಕು ನನಗೆ. ಕೆಲಸ ಮಾಡ್ತೀನಿ, ಸಂಬಳ ಏನು ಜಾಸ್ತಿ ಮಾಡಬೇಡ್ರಿ, ಆದರೆ ಕೆಲಸದಿಂದ ಮಾತ್ರ ತೆಗ್ದಾಕ್ಬೇಡ್ರಿ ಸರ್. ಇದೇ ಕೆಲಸ ನೆಚ್ಕೊಂಡು ನಾನು ಏನೇನೋ ಅಂದ್ಕೊಂಡಿದ್ದೀನಿ, ಯಾರ್ಯಾರ ಹತ್ರನೋ ಏನೇನೋ ಹೇಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಕೆಲಸನೂ ಇಲ್ಲ ಅಂದರೆ 15,000ನೂ ಇಲ್ಲ ಅಂದರೆ ಅಷ್ಟೇ ನಾನು ಬಾಯಿಗೆ ಎಮ್ಮಣ್ಣು ಹಾಕೋಬೇಕಾಗುತ್ತೆ. ದಯವಿಟ್ಟು ಕೆಲಸದಿಂದ ಮಾತ್ರ ತೆಗಿಬೇಡ್ರಿ ಸರ್. ಸರಿ ಆಯ್ತು, ಹೋಗು ಕೆಲಸ ಮಾಡೋಕೆ ಬೇಗ. ಯಾರಮ್ಮ, ಏನು ಬೇಕು, ಯಾಕೆ ಬಂದಿದ್ರಿ ಇಲ್ಲಿ? ರಮ್ಯಾ ಅತ್ತೆ, ನೀವಾ? ಇಲ್ಲೇನ ನೀನ್ ಕೆಲಸ ಮಾಡೋದು? ಕಾರ್ ಗ್ಯಾರೇಜ್ನಾಗೆ. ಇಷ್ಟು ದಿನಾನ ನಾನು ಗೌರ್ಮೆಂಟ್ ಕೆಲಸ ತೆಗಿದ್ದೀನಿ, ಟೀಚರ್ ಆಗಿದ್ದೀನಿ, ಅಷ್ಟು ಸಂಬಳ ಬರುತ್ತೆ ಇಷ್ಟು ಸಂಬಳ ಬರುತ್ತೆ ಅಂತಾನ ನಮ್ಮನ್ನು ಯಾಮಾರ್ಸ್ಕೊಂಡೆ ಬಂದಲ್ಲೋ ಮನೆಯಾಳ. ಗೌರ್ಮೆಂಟ್ ಕೆಲಸ ಅಂತ ಹೇಳಿ ನಂಬಿ ಎಲ್ಲ ಖರ್ಚುನು ನಾವೇ ಇಕ್ಕೊಂಡು ಮದುವೆ ಮಾಡ್ಕೊಂಡು ನಿನಗೆ ಬಿಟ್ಟು ಊಟನೂ ಹಾಕ್ತಾ ಇದೀವಿ. ನೀನ್ ಯಾಕೆ ನಮ್ಮನ್ನ ಕರ್ಕೊಂಡು ಹೋಗ್ತಿರಲಿಲ್ಲ ಸ್ಕೂಲ್ಗೆ ಅಂತಾನ ಇವತ್ತು ಗೊತ್ತಾಗ್ತೈತಿ. ಹಿಂಗ್ ಮೋಸ ಮಾಡ್ಬೇಕು ಅಂತ ನಾ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದು. ನನ್ನಂಗೆ ಇನ್ನು ಎಷ್ಟು ಜನಕ್ಕೆ ಗೌರ್ಮೆಂಟ್ ಕೆಲಸ ತೆಗಿದೀನಿ ಅಂತ ಹೇಳಿ ಮದ್ವೆ ಆಗಿದ್ಯಾ? ಹೇಳು. ಆ ನಂದಿ ನೀನು ನಮ್ಮ ಅಜ್ಜಿನೂ ಅನುಮಾನ ಪಟ್ಟಿದ್ರು ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ. ಆದ್ರೆ ನಾವು ನಂಬಿರ್ಲಿಲ್ಲ, ಇವತ್ತು ಕಣ್ಣಾರೆ ಕಂಡ್ವಲ್ಲ.
ಮನೆಯಾಳ ನನ್ನ ಜೀವನನೇ ಸರ್ವನಾಶ ಮಾಡಿಬಿಟ್ಟಲ್ಲೋ. ನಾನು ಏನೇನೋ ಕನಸು ಕಟ್ಕೊಂಡಿದ್ದೆ, ನನ್ನ ಗಂಡ ಗೌರ್ಮೆಂಟ್ ಕೆಲಸದಾಗಿದ್ದಾನೆ ಅಂತಾನೆ ಎಲ್ಲರ ಹತ್ರನೂ ಹೇಳ್ಕೊಂಡು ತಿರ್ಗಾಡ್ತಿದ್ದೆ. ನೀನು ನೋಡಿದ್ರೆ ಇಲ್ಲಿ ಇಲ್ಲಿ ಗ್ಯಾರೇಜ್ನ ಕೆಲಸ ಮಾಡ್ತಾ ಇದೆಯಲ್ಲೋ ಮನೆಯಾಳ. ಥೂ. ರಮ್ಯಾ, ಅದು ಏನಾಯ್ತು ಅಂದರೆ ನಾನು ಹೇಳೋ ಮಾತು ಸ್ವಲ್ಪ ಕೇಳು. ಸುಮ್ಮನೆ ಹಿಂಗೆಲ್ಲ ಕೂಗಾಡಬೇಡ. ಇಲ್ಲಿ ಒಂದು ಸ್ವಲ್ಪ ಮೆತ್ತಗೆ ಮಾತಾಡು. ಏನೇ ಇದ್ರು ಮನೆಗೆ ಬಂದಾಗ ಮಾತಾಡೋಣ. ನೀವು ಇಲ್ಲಿಂದ ಹೋಗ್ರಿ, ಇಲ್ಲಿಂದ ಹೋಗಿ ಅತ್ತೆ ಕರ್ಕೊಂಡು ಹೋಗತ್ತೆ ರಮ್ಯನ. ಕರ್ಕೊಂಡು ಹೋಗ್ತೀನಿ. ಥೂ, ನಿನ್ನಂತ ಸುಳ್ಳುಗಾರನ್ನ ಮೋಸಗಾರನ್ನ ನಾವು ಎಲ್ಲೂ ನೋಡ್ಲಿಲ್ಲ. ನಾವೇನೇನೋ ಅಂದ್ಕೊಂಡಿದ್ವಲ್ಲೋ. ಹಾ, ಯಾರಮ್ಮ ನೀವು? ಯಾಕೆ ಹಿಂಗೆ ಬೈತಾ ಇದ್ರೆ ಇವನ್ಗೆ? ಏನು ಮಾಡ್ದ ಇವನು? ಸಾರ್, ಇವನು ನನ್ನ ಗಂಡ, ನಾನು ಇವನು ಹೆಂಡತಿ, ಇವ್ರು ನಮ್ಮ ಅಮ್ಮಯ್ಯ. ಇವರು ಇಲ್ಲೇನೆ ಕೆಲಸ ಮಾಡೋದು. ಇವನು ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾನೆ. ಏನು ಹೆಂಡ್ತಿನೂ ಅತ್ತೇನಾ? ಅಯ್ಯೋ, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಯಾಕೆ ಏನು ಮಾಡ್ದ ಇವನು? ಯಾಕೆ ಹಿಂಗೆ ಬೈತಾ ಇದ್ದೀರಾ? ಏನು ಮೋಸ ಮಾಡ್ದ ನಿಮಗೆ? ಸಾರ್, ಗೌರ್ಮೆಂಟ್ ಕೆಲಸದಾಗಿದ್ದೀನಿ, ಮೇಸ್ಟ್ರ್ ಆಗಿದ್ದೀನಿ, ಹೈಸ್ಕೂಲ್ ಟೀಚರು ನಾನು. ನಮ್ದು ಸ್ಕೂಲ್ ದೂರ, ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ಕೊಂಡಿವ 6 ತಿಂಗಳಿಂದನ ನಮ್ಮನ್ನ ಯಾಮಾರ್ಸ್ಕೊಂಬಂದೇವನೇ ಸಾರ್. ನಾವು ಇವನು ಗೌರ್ಮೆಂಟ್ ಕೆಲಸದಾಗಿದ್ದಾನೆ ಅಂತ ಹೇಳಿ ನಂಬಿ ಮದುವೆ ಆದೆ ನಾನು. ನಮ್ಮ ಅಮ್ಮನೂ ಅಷ್ಟೇನೆ ಗೌರ್ಮೆಂಟ್ ಕೆಲಸ ಅಂತಾನೆ ಕೊಟ್ಟಿದ್ದು. ಇಲ್ದಿದ್ರೆ ಇವನಿಗೆ ಯಾಕೆ ಕೊಡ್ತಿದ್ರು ನನ್ನ? ನಾನು ಮದುವೆ ಆಗ್ತಾ ಇರ್ಲಿಲ್ಲ. ಯಾರಾದ್ರೂ ದೊಡ್ಡ ಶ್ರೀಮಂತರ ಮನೆಗೆ ನಾನು ಸೊಸೆಯಾಗಿ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಇವನು ಗೌರ್ಮೆಂಟ್ ಕೆಲಸ ಅದು ಇದು ಅಂತ ಹೇಳಿ ಸುಳ್ಳು ಹೇಳಿ ನನ್ನ ಯಾಮಾರ್ಸ್ ಕಟ್ಕೊಂಡು ಈಗ ನೋಡ್ರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಯಾಕಪ್ಪ ಸುನಿಲ, ಯಾಕೋ ಹಿಂಗೆ ಸುಳ್ಳು ಹೇಳಿ ಮದುವೆ ಆಗಿದೆಯಾ? ನಿಜ ಹೇಳಿ ಮದುವೆ ಆಗಬೇಕು ತಾನೇ? ನೋಡು, ಅವರು ನೀನು ಹುಡುಕೊಂಬಂದವ್ರೆ. ಯಾಕೆ ಇಷ್ಟು ದಿನ ಗೊತ್ತಿಲ್ವೇನಮ್ಮ? 6 ತಿಂಗಳಾಯ್ತು ಮದುವೆ ಆಗಿ ಅಂತ ಹೇಳ್ತಾ ಇದೆಯಾ. 6 ತಿಂಗಳವರೆಗೂ ನಿಮಗೆ ಅನುಮಾನ ಬರಲೇ ಇಲ್ವಾ ಇವನ ಮೇಲೆ? ಅನುಮಾನ ಬಂತು ಸರ್. ಅನುಮಾನ ಬಂದಾಗೆಲ್ಲನ ನಮ್ಮನ್ನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗು, ಯಾವ ಸ್ಕೂಲ್ ಪಾಠ ಮಾಡೋದು ಹಂಗೆ ಹಿಂಗೆ ಅಂತ ಕೇಳಿದ್ರು ಏನು ಹೇಳ್ತಾ ಇರ್ಲಿಲ್ಲ. ಸಂಬಳನೂ ಅಷ್ಟೇನೆ 10,000 ಇಷ್ಟು 8,000 ಕೊಡೋನು. ಒಟ್ಟಿನಲ್ಲಿ ಒಂದು 5 ರಿಂದ 10,000 ರೂಪಾಯಿ ಒಳಗೆ ತಂದು ಕೊಡೋನು. ಮಿಕ್ಕಿರೋ ಸಂಬಳ ಎಲ್ಲಪ್ಪ ಅಂದ್ರೆ ನಾನು ಬ್ಯಾಂಕಿಗೆ ಇಕ್ಕಿದ್ದೀನಿ, ಡೆಪಾಸಿಟ್ ಇಟ್ಟಿದ್ದೀನಿ. ಅಲ್ಲಿ ಏನೋ ಸೈಟ್ ತಗೋಬೇಕು, ಅದನ್ನ ತಗೋಬೇಕು, ಅದು ಕಟ್ಟಬೇಕು, EMI ಕಟ್ಟಾಗುತ್ತೆ, ಹಂಗೆ ಹಿಂಗೆ ಅಂತಾನ ಸುಳ್ಳು ಹೇಳ್ಕೊಂಡೆ ಬಂದ. ಇವತ್ತು ನಮಗೆ ಅನುಮಾನ ಬಂತು ಇವನ ಮೇಲೆ. ಅದಕ್ಕೇನೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಕರ್ಕೊಂಡು ಬರಲಿಲ್ಲ. ನಾವೇ ಹಿಂದೆನೆ ಗೊತ್ತಿಲ್ದಂಗೆ ಫಾಲೋ ಮಾಡ್ಕೊಂಡು ಬಂದ್ವಿ ಇಲ್ಲಿವರೆಗೂ. ಓ, ಅದಕ್ಕೇನಾ ನಮಗೆ ಮದುವೆಗೂ ಹೇಳಿಲ್ಲ? ಇಲ್ಲಿದ್ದವ್ರಿಗೆ ಯಾರಿಗೂ, ನಿಮ್ಮ ಫ್ರೆಂಡ್ಗಳಿಗೂ ಯಾರಿಗೂ ಹೇಳಿಲ್ಲ? ನೀನು ಕದ್ದು ಮುಚ್ಚಿ ಮದುವೆ ಆಗಿರೋದು ಇದಕ್ಕೇನಾ? ಸುಳ್ಳು ಹೇಳ್ತಾ ಇದೆಯಾ? ಗೌರ್ಮೆಂಟ್ ಕೆಲಸ ಅದು ಇದು ಅಂತಾನ? ಹಿಂಗೆಲ್ಲ ಮಾಡಬಾರ್ದು ಕಣೋ. ಹೆಣ್ಮಕ್ಳು ಶಾಪ ಒಳ್ಳೇದಲ್ಲ. ಅವ್ರು ನೊಂದ್ಕೊಂಡ್ರೆ ನಿನ್ಗೆ ಒಳ್ಳೇದಾಗುತ್ತಾ? ಇರೋ ಸತ್ಯನ ಹೇಳಿ ಮದುವೆ ಆಗಬೇಕು. ಅದು ಬಿಟ್ಬಿಟ್ಟು ನಾನು ಮೇಷ್ಟ್ರ ಕೆಲಸದಾಗಿದ್ದೀನಿ, 50,000 ಸಂಬಳ ತಾಂತೀನಿ, 1,00,000 ತಾಂತೀನಿ ಅಂತಾನ ಸುಳ್ಳು ಹೇಳ್ಬಾರ್ದು. ಸರ್, ಅದು ನಾನೇನು ಬೇಕು ಅಂತಾನ ಸುಳ್ಳು ಹೇಳಿಲ್ಲ ಸರ್. ನಾನು ಮೇಷ್ಟ್ರ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ, ಎಕ್ಸಾಮ್ ಬರಿಬೇಕು. ಆದಮೇಲೆ ನನಗೂ ಕೆಲಸ ಸಿಗುತ್ತೆ ಅಂತಾನ ಹಿಂಗೆ ಸುಳ್ಳು ಹೇಳಿದೆ ಅಷ್ಟೇ. ನನಗೆ ಏನು ಇವ್ರಿಗೆ ಮೋಸ ಮಾಡಬೇಕು ಅಂತ ಏನು ಉದ್ದೇಶ ಇರಲಿಲ್ಲ. ಮುಚ್ಚೋ ಬಾಯಿ, ಮೋಸ ಮಾಡೋ ಉದ್ದೇಶ ಇರ್ಲಿಲ್ವಂತೆ. ಮೇಸ್ಟ್ ಆಗ್ತಾನಂತೆ ಇವನು, ಗ್ಯಾರೇಜ್ನಾಗ ಕೆಲಸ ಮಾಡೋನು. ಎಷ್ಟು ಓದ್ಯವನ ಏನು? ಇನ್ನ ಸುಳ್ಳು ಹೇಳ್ಬೇಡ ನೀನು. ಮೇಸ್ಟ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ, ಎಕ್ಸಾಮ್ ಬರಿತೀನಿ, ಅದು ಬರಿತೀನಿ, ಇದು ಬರಿತೀನಿ ಅಂತಾನ. ಇವಂದು 6 ತಿಂಗಳಿಂದನ ನಮ್ಮನ್ನ ಯಾಮಾರ್ಸ್ಕೊಂಡೆ ಬಂದಲ್ಲ. ಈಗ ನಾವು ನಮ್ಮೂರಾಗೂ ನಮ್ಮ ಮನೆಯಾಗೂ ಹೆಂಗ್ ತಲೆ ಎತ್ಕೊಂಡು ತಿರ್ಗಾಡೋದು? ಅನಂದಿನಿ ಮುಂದೇನು, ಅಜ್ಜಿ ಮುಂದೇನು ಎಲ್ಲರೂ ಆಡ್ಕೊಂಡು ನಗಲ್ವಿ. ಮೇಸ್ಟ್ ಕೆಲಸ ಅದು ಇದು ಅಂತ ಹೇಳಿ ಮೆರಿತಿದ್ಲು. ಈಗ ನೋಡು, ಗ್ಯಾರೇಜ್ನಾಗ ಕೆಲಸ ಮಾಡ್ತಾನಂತ ಇವನು ಅಂತಾನ. ಅಮ್ಮ, ನಿಮ್ಮದು ಏನು ಮೋಸ ಮಾಡ್ಯವನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗಂತೂ ಗೊತ್ತಿಲ್ಲ. ಇವನಂತೂ ಈಗ ಕೆಲಸ ಮಾಡ್ತಾ ಇದ್ದಾನೆ. ಇವಾಗ ಕಾರ್ ಸರ್ವಿಸ್ ಮಾಡಬೇಕು, ಒಂದು ಸ್ವಲ್ಪ ಎಲ್ಲನ ಆಯಿಲೆಲ್ಲ ಚೇಂಜ್ ಮಾಡಬೇಕು. ಅವನಿಗೆ ತುಂಬ ಕೆಲಸ ಐತಿ. ಮನೆಗೆ ಬಂದಮೇಲೆ ನೀವು ಏನು ಅದೇನು ಮಾತಾಡ್ಕೊಂಬರಿ ಅಂತೆ. ಈಗ ಇಲ್ಲಿಂದ ಹೊರಡಿ. ಸುನಿಲ, ಹೋಗು, ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಲಸ ಶುರು ಮಾಡು. ಸರಿ ಸರ್, ಆಯಿತು. ರಮ್ಯಾ ಅತ್ತೆ, ಇಲ್ಲಿಂದ ಹೋಗ್ರಿ. ನೀವು ಸಾಯಂಕಾಲಕ್ಕೆ ಮನೆಗೆ ಬರ್ತೀನಲ್ಲ, ಆವಾಗ ಮಾತಾಡೋಕ್ಕಾಗುತ್ತೆ. ದಯವಿಟ್ಟು ಇಲ್ಲೆಲ್ಲ ಕಿರ್ಚಾಡಿ ನನ್ನ ಮರ್ಯಾದೆ ತೆಗಿಬೇಡ್ರಿ. ನೀವು ಹಿಂಗೆಲ್ಲ ಗಲಾಟೆ ಮಾಡಿದ್ರೆ ನಾನು ಈ ಕೆಲಸದಿಂದನೂ ತೆಗ್ದಾಕ್ಬಿಡ್ತಾರೆ. ದಯವಿಟ್ಟು ಹೋಗ್ರಿ ಇಲ್ಲಿಂದನ. ಮನೆಗೆ ಬಂದಾಗ ಮಾತಾಡೋಣ. ಇನ್ನ ಏನು ಮಾತಾಡೋದು? ನಿನ್ನ ಬಂಡವಾಳ ಎಲ್ಲ ಗೊತ್ತಾಯ್ತಲ್ಲ. ಥೂ ಮನೆಯಾಳ. ಮಾರೇ ರಮ್ಯ, ಹೋಗೋಣ. ಥೂ, ಅಲ್ಲ ಎಷ್ಟೆಲ್ಲ ಸುಳ್ಳು ಹೇಳ್ಬಿಟ್ಟ ನೋಡು. ರಮ್ಯಾ ಹೋಗು, ರಮ್ಯಾ ದಯವಿಟ್ಟು ಹೋಗು. ಥೂ, ನನ್ನ ಜೀವನನೇ ಹಾಳು ಮಾಡ್ದ ಮನೆಯಾಳ. ಸುನೀಲ, ಏನು ಯೋಚನೆ ಮಾಡ್ತಾ ಇದ್ಯಾ? ಸುಳ್ಳು ಹೇಳಿ ಮದುವೆ ಆಗಬಾರ್ದು. ಬಾ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಲಸ ಶುರು ಮಾಡ್ಕೋ. ಬಾ, ಈಗಲೇ ತಡ ಆಗೈತಿ. ಸರಿ ಸರ್, ಆಯಿತು. ಏನು ಹುಡ್ಗನೋ ಏನೋ ಹಿಂಗೆ ಸುಳ್ಳು ಹೇಳಿ ಮದುವೆ ಆಗಿದ್ದಾನಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.